ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 21ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:48 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ರಾತ್ರಿ 10:08 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12:42 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ರಾತ್ರಿ 3:48 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರೋವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:27 ಅಪರಾಹ್ನ 4:53 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:01 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 11:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:21 ಬೆಳಿಗ್ಗೆ 10:03 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 4:46 ಸಂಜೆ 6:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:14. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು, ಇಲ್ಲ ಈ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಅದಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿರುತ್ತೆ. ಹಾಗೆ ಈ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಲಾಭ ಕೂಡ ಇರುತ್ತೆ. ಹಾಗೆ ಕುಜ ಸಾಹಸಕ್ಕೆ ಕಾರಕನಾಗಿರುವಂಥವನು, ಅಧಿಕಾರಕ್ಕೆ ಕಾರಕ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಕ್ರೀಡೆಗೆ ಸಂಬಂಧಪಟ್ಟಂತೆ
ಕ್ರೀಡಾಪಟುಗಳಿಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳು ನಿಮ್ಮ ಸ್ಪರ್ಧೆಯಲ್ಲಾಗಲಿ ನಿಮ್ಮ ಪ್ರತಿಭೆಯಲ್ಲಾಗಲಿ ಈ ದಿನ ಮೇಲುಗೈ ಸಾಧಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಈ ದಿನ ಕುಜನಿಂದ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸ್ಪರ್ಧೆಗಳಿರಲಿ, ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಪರ್ಧೆಗಳಿರಲಿ, ಜೀವನದಲ್ಲಿ ಎದುರಾಗುವಂತಹ ಸ್ಪರ್ಧೆಗಳಿಗೂ ಕೂಡ ಈ ದಿನ ಕುಜನಿಂದ ಸಮಾಧಾನಕರವಾದಂತಹ ಪರಿಹಾರ ಸಿಕ್ಕತ್ತೆ. ಹಾಗೆ ಶಕ್ತಿಗೆ ಕಾರಕನಾಗಿರುವಂಥವನು ಕುಜ, ಆಕ್ರಮಣ ಮಾಡುವಂಥ ಬುದ್ಧಿಗೆ ಕಾರಕನಾಗಿರುವಂಥವನು ಕುಜ. ಹಾಗಾಗಿ ಈ ದಿನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಅದು ಉತ್ತಮವಾದಂಥ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 14 ನಿಮಿಷದಿಂದ ರಾತ್ರಿ 8 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಫಲಿತಾಂಶಗಳು ತುಂಬ ನಿಧಾನವಾಗಿ ಬರುತ್ತೆ. ಹಾಗಾಗಿನೇ ಪ್ರಮುಖವಾದಂಥ ಕೆಲಸಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ದಿನದಲ್ಲಿ ನೀವು ಕೈಗೊಳ್ಳುವಂಥ ಚಟುವಟಿಕೆಗಳು, ನಿಮ್ಮ ಪ್ರಯಾಣ, ಇದರಲ್ಲಿ ಸ್ವಲ್ಪ ತ್ರಾಸ ಅನ್ನುವಂಥದ್ದು ಇರುತ್ತೆ, ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗಾಗಿನೇ ಶನಿ ಹೋರಾವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 12 ನಿಮಿಷದಿಂದ ರಾತ್ರಿ 7 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 31 ನಿಮಿಷದಿಂದ ರಾತ್ರಿ 2 ಗಂಟೆ 34 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಏನಿದೆ ತುಂಬ ಅನುಕೂಲಕರವಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಚಟುವಟಿಕೆಗಳಾಗಲಿ ಅದ್ಭುತವಾದಂತಹ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು ಅಂತಿದ್ದರೆ ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದರಲ್ಲೆಲ್ಲ ಈ ದಿನ ನಿಮಗೆ ತುಂಬ ಅನುಕೂಲತೆಗಳಿದೆ. ನೀವು ಏನಾದರೂ ಈ ರವಿ ಹೋರಾದಲ್ಲಿ ಈ ಒಂದು ಪ್ರಯತ್ನವನ್ನು ಮುಂದುವರಿಸಿದರೆ, ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಯಾವುದೇ ಇಲಾಖೆಯಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೂ ಕೂಡ ನೀವು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಅಪ್ರೋಚ್ ಮಾಡಿ, ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಈ ದಿನ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 20 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಈ ವ್ಯಾಪಾರದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ, ಬದಲಾವಣೆಯನ್ನು ಮಾಡಬೇಡಿ. ಈ ದಿನ ಅದೇ ಸ್ಟೇಟಸ್ಗೂ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ. ಇನ್ನು ಅಪರಾಹ್ನ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 28 ನಿಮಿಷದಿಂದ ರಾತ್ರಿ 1 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ, ಶುಭ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ನೋಡ್ಕೊಳ್ಳಿ, ಒಳ್ಳೆಯ ಹೊರ ಯಾವುದು ಕೆಲಸ ಮಾಡುತ್ತೆ ಆ ದಿನದಲ್ಲಿ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ,
ನಾವು ಪ್ರತಿನಿತ್ಯ ಈ ಪಂಚಾಂಗದ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ದೇವೆ. ಅಂದರೆ ಆಯಾ ದಿನದ ತಿಥಿ ಯಾವುದಿದೆ, ನಕ್ಷತ್ರ ಯಾವುದಿದೆ, ಯೋಗ ಯಾವುದು, ಕರಣ ಯಾವುದು, ಹಾಗೆ ವಾರ ಯಾವುದು, ಈ ವಿಚಾರಗಳನ್ನು ನಾವು ತಿಳಿಸ್ತಾ ಇದ್ದಾಗ ಅದರಲ್ಲಿ ಆಸಕ್ತಿ ಇರುವಂಥವರು ಯಾವ ಯಾವ ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾರೆ. ಅಂದರೆ ಈ ಪಂಚಾಂಗ ಶುದ್ಧಿ ಇರುವಂಥ ದಿನದಂದೇ ಉತ್ತಮ ಕೆಲಸಗಳನ್ನು ಆರಂಭ ಮಾಡಬೇಕು, ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಇದೆ. ಆದರೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ 2-3 ವಿಚಾರಗಳನ್ನು ನೀವು ತುಂಬ ಚೆನ್ನಾಗಿ ಗಮನಿಸಬೇಕಾಗತ್ತೆ. ಅಂದರೆ ಇಲ್ಲಿ ಇರುವಂಥ 27 ನಕ್ಷತ್ರಗಳೇನಿದೆ, ಯಾವ ಯಾವ ನಕ್ಷತ್ರಗಳಿರುವಂತಹ ದಿನ ಯಾವ ಕಾರ್ಯವನ್ನು ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ನಾವು ಮೊದಲನೇದಾಗಿ ಯಾವ ರಾಶಿಗೆ ಯಾವ ನಕ್ಷತ್ರ ಬರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು, ಅಂದರೆ ಇಲ್ಲಿ ಮೇಷರಾಶಿಗೆ ಅಶ್ವಿನಿ, ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರದ 1ನೇ ಪಾದ, ಒಟ್ಟು 3 ನಕ್ಷತ್ರಗಳ 9 ಪಾದಗಳು ಒಂದು ರಾಶಿಗೆ ಬರಬೇಕು. ಅಂದರೆ ಇಲ್ಲಿ ಮೇಷರಾಶಿಗೆ ಬರುವಂಥ 9 ಪಾದಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಹಾಗೆ ಕೃತ್ತಿಕಾ ನಕ್ಷತ್ರದ 1ನೇ ಪಾದ ಮೇಷರಾಶಿಗೆ ಬರುತ್ತೆ. ಹಾಗೆ ಉಳಿದ ರಾಶಿಗಳಿಗೂ ಕೂಡ ಇದು ಅನ್ವಯ ಆಗುವಂಥದ್ದು. ಹಾಗಾಗಿ ನಾವು ಗಮನಿಸಬೇಕಾಗಿರುವಂಥ ಈ 27 ನಕ್ಷತ್ರಗಳ ಪೈಕಿ ಯಾವ ದಿನ ಯಾವ ನಕ್ಷತ್ರ ಇದ್ದರೆ ಯಾವ ಕೆಲಸ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಮೂಲ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ, ಮಖ ನಕ್ಷತ್ರ, ವಿಶಾಖ ನಕ್ಷತ್ರ, ಭರಣಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಹೀಗೆ 9 ನಕ್ಷತ್ರಗಳು ಅಧೋಮುಖ ನಕ್ಷತ್ರಗಳು ಅಂತ ಹೇಳಿ ಜ್ಯೋತಿಷ್ಯದ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಈ ನಕ್ಷತ್ರಗಳಲ್ಲಿ ಬಾವಿ ತೋಡುವಂಥದ್ದು, ಕಲ್ಯಾಣಿ ನಿರ್ಮಾಣ ಮಾಡುವಂಥದ್ದು, ಸರೋವರ ನಿರ್ಮಾಣ, ಇನ್ನು ಪರೀಕ್ಷಾ ವಲಯ ನಿರ್ಮಾಣ ಅಂದರೆ ಕೋಟೆಯ ಸುತ್ತಲೂ ಆಳವಾಗಿ ತಗ್ಗನ್ನು ತೆಗೆಯುವಂಥದ್ದು, ಅಂದರೆ ಕಂದಕವನ್ನು ತೋಡುವಂಥದ್ದು, ಹಾಗೆ ನಿಕ್ಷೇಪಗಳಿಗಾಗಿ ಭೂಮಿಯನ್ನು ಅಗೆಯುವಂಥದ್ದು, ಕಣಜ ತೋಡುವಂಥದ್ದು, ನಿಧಿಗಾಗಿ ಭೂಮಿಯನ್ನು ಅಗೆಯುವಂಥದ್ದು, ಇನ್ನು ಗುಹಾ ಪ್ರವೇಶ ಮಾಡುವಂಥದ್ದು, ದ್ಯೂತ, ಗಣಕಯಂತ್ರ, ಹಾಗೆ ಗಣಿತ ಕರ್ಮಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇದರಿಂದ ಹಿಡಿದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ, ಪುನರ್ವಸು ನಕ್ಷತ್ರ, ಹಸ್ತ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪೂರ್ವಾಷಾಢ, ಹಾಗೆ ಅನುರಾಧ, ಸ್ವಾತಿ, ಚಿತ್ತ, ಈ ನಕ್ಷತ್ರಗಳು ತಿರ್ಯಗ್ನಕ ನಕ್ಷತ್ರಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ನಕ್ಷತ್ರಗಳಲ್ಲಿ ಕುದುರೆ, ಆನೆ, ಒಂಟೆ, ಎಮ್ಮೆ, ಎತ್ತು, ಇನ್ನು ಕುರಿ, ಆಡು, ನಾಯಿ, ಈ ತಿರ್ಯಕ್ ಪ್ರಾಣಿಗಳನ್ನು ಸಾಕಲಿಕ್ಕೆ ಆರಂಭ ಮಾಡುವಂಥದ್ದು, ಕೃಷಿ ಕಾರ್ಯಕ್ಕಾಗಿ ನೇಗಿಲು, ಕುಂಟೆ ಇತ್ಯಾದಿ ಉಳುವ ಯಂತ್ರಗಳನ್ನು ಕಾರ್ಯಾರಂಭ ಮಾಡುವಂಥದ್ದು, ಹಾಗೆ ಹರಿಯುವ ಜಲಪ್ರವಾಹವನ್ನು ಪ್ರಾರಂಭ ಮಾಡುವಂಥದ್ದು, ಮತ್ತು ಯಾತ್ರೆ, ಪ್ರವಾಸ ಇತ್ಯಾದಿಗಳನ್ನು ಪ್ರಾರಂಭ ಮಾಡಿದ್ರೆ ಇಷ್ಟ ಸಿದ್ಧಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಪುಷ್ಯ ನಕ್ಷತ್ರ, ಆರ್ದ್ರ ನಕ್ಷತ್ರ, ಶ್ರವಣ, ಉತ್ತರ ನಕ್ಷತ್ರ, ಶತಭಿಷ, ರೋಹಿಣಿ, ಧನಿಷ್ಠ, ಈ 9 ನಕ್ಷತ್ರಗಳು ಊರ್ಧ್ವಮುಖ ನಕ್ಷತ್ರಗಳು ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಇವುಗಳಲ್ಲಿ ದೇವಮಂದಿರವನ್ನು ಕಟ್ಟಿಸುವಂಥದ್ದು, ಧ್ವಜವನ್ನು ಮಾಡುವಂಥದ್ದು, ಕೋಟೆ, ಗೃಹ ಮಧ್ಯಭಾಗ, ಮಹಾದ್ವಾರ, ತೋರಣ ಕಟ್ಟುವಂಥದ್ದು, ಹಾಗೆ ತೋಟ ಹಾಕುವಿಕೆ, ರಾಜ್ಯಾಭಿಷೇಕ, ಇದನ್ನು ಮಾಡಿದ್ರೆ ತುಂಬ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ರೋಹಿಣಿ, ಉತ್ತರ ಫಲ್ಗುಣಿ, ಉತ್ತರಾಷಾಢ, ಉತ್ತರಾಭಾದ್ರ, ಈ 4 ನಕ್ಷತ್ರಗಳನ್ನು ಧ್ರುವ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಇದರಲ್ಲಿ ಬೀಜ ಬಿತ್ತುವಂಥದ್ದು, ಅರಮನೆ, ನಗರ ಪ್ರವೇಶ, ಪಟ್ಟಾಭಿಷೇಕ ಮಾಡುವಂಥದ್ದು, ತೋಟ ಹಾಕುವಂಥದ್ದು, ಶಾಂತಿ ಕರ್ಮಗಳನ್ನು ಮಾಡುವಂಥಲ್ಲಿಕ್ಕೆ ತುಂಬ ಶುಭಕರವಾಗಿರುವಂಥ ನಕ್ಷತ್ರದ ದಿನಗಳು. ಇನ್ನು ಚಿತ್ತ ನಕ್ಷತ್ರ, ಅನುರಾಧ, ಮೃಗಶಿರ, ರೇವತಿ ನಕ್ಷತ್ರಗಳನ್ನು ಮೃದು ನಕ್ಷತ್ರಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಮೃದು ನಕ್ಷತ್ರದಲ್ಲಿ ಮಿತ್ರ ಕಾರ್ಯವನ್ನು ಮಾಡಬೇಕು. ಸ್ತ್ರೀ ಪ್ರಸಂಗವನ್ನು, ಆಭೂಷಣ ಮತ್ತು ನವವಸ್ತ್ರಧಾರಣವನ್ನು, ಸಂಗೀತ ಇತ್ಯಾದಿ ಅನೇಕ ಮಂಗಳ ಕಾರ್ಯಗಳನ್ನು ಮಾಡುವಂಥದ್ದು ತುಂಬ ಶುಭಕರವಾಗಿರುವಂಥ ಕೆಲಸಗಳು. ಇನ್ನು ಅಶ್ವಿನಿ, ಪುಷ್ಯ, ಹಸ್ತ, ಅಭಿಜಿತ್, ಈ 4 ನಕ್ಷತ್ರಗಳನ್ನು ಲಘು ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಇವುಗಳಲ್ಲಿ ಅಂಗಡಿ ಪ್ರಾರಂಭ ಮಾಡುವಂಥದ್ದು, ಆಭೂಷಣ ಧಾರಣ ಮಾಡುವಂಥದ್ದು, ಕ್ರೀಡೆ, ಔಷಧ ಸೇವನೆ, ಹಾಗೆ ಶಿಲ್ಪ ಕಾರ್ಯಗಳು ಮತ್ತು ಪ್ರಯಾಣಗಳಿಗೆ ತುಂಬ ಶುಭಕರವಾಗಿರುತ್ತೆ. ಇನ್ನು ಮೂಲ, ಜ್ಯೇಷ್ಠ, ಆರ್ದ್ರ, ಆಶ್ಲೇಷ ನಕ್ಷತ್ರಗಳು ತೀಕ್ಷ್ಣ ನಕ್ಷತ್ರಗಳು ಅಂತೇಳಿ
ಪರಿಗಣಿಸಲ್ಪಟ್ಟಿರುವಂಥದ್ದು. ಇವುಗಳಲ್ಲಿ ಭೂತಾದಿ ಪೇಡ ನಿವಾರಣೆಯನ್ನು ಮಾಡುವಂಥದ್ದು, ಗುಪ್ತ ನಿಧಿಯನ್ನು ತೆಗೆಯುವಂಥದ್ದು, ಮಂತ್ರಸಿದ್ಧಿಗೆ ಹಾಗೆ ಬಂಧ ಮಾಡುವಂಥದ್ದು, ಯಾವುದೇ ಕಟ್ಟನ್ನು ಹೊಡೆಯುವಂಥದ್ದು ಇತ್ಯಾದಿ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಸೂಕ್ತವಾಗಿದೆ. ಇನ್ನು ಶ್ರವಣ ನಕ್ಷತ್ರ, ಧನಿಷ್ಠ, ಶತಭಿಷ, ಪುನರ್ವಸು, ಸ್ವಾತಿ ಇವು ಚರ ನಕ್ಷತ್ರಗಳು. ಇವುಗಳಲ್ಲಿ ಆನೆ, ಕುದುರೆ, ವಾಹನ ಖರೀದಿ ಹಾಗೆ ತೋಟಾದಿಗಳಲ್ಲಿ ಸುತ್ತಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು ಇತ್ಯಾದಿಗಳಿಗೆ ಶುಭವಾಗಿರುವಂಥ ನಕ್ಷತ್ರ. ಇನ್ನು ಪೂರ್ವ ಫಲ್ಗುಣಿ, ಪೂರ್ವಾಷಾಢ, ಪೂರ್ವ ಭಾದ್ರ ನಕ್ಷತ್ರ, ಭರಣಿ ನಕ್ಷತ್ರ, ಮಖ ನಕ್ಷತ್ರ ಈ 5 ನಕ್ಷತ್ರಗಳು ಉಗ್ರ ನಕ್ಷತ್ರಗಳು ಅಂತ ಹೇಳಿ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಇವುಗಳಲ್ಲಿ ಉಗ್ರ ಕಾರ್ಯಗಳಾದಂತಹ ಕೋಪ, ನಾಶ, ವಿಷಘಾತ, ಬಂಧನ, ಉತ್ಸಾಹ, ಶಸ್ತ್ರಾಭ್ಯಾಸ, ದಹನ ಇತ್ಯಾದಿ ಕರ್ಮಗಳನ್ನು ಮಾಡಲಿಕ್ಕೆ ಸೂಕ್ತವಾಗಿದೆ ಅಂತ ಹೇಳಿ ತಿಳಿಸ್ತಾರೆ. ಇನ್ನು ಕೃತ್ತಿಕ, ವಿಶಾಖ ಈ 2 ನಕ್ಷತ್ರಗಳು ಮಿತ್ರ ಸಂಜ್ಞೆ ಉಳ್ಳಂಥವು. ಇವುಗಳಲ್ಲಿ ಮಿತ್ರಕರವಾದಂತಹ ಸಾಮಾನ್ಯ ಕರ್ಮಗಳನ್ನು ಮಾಡಲಿಕ್ಕೆ ಅನುಕೂಲ ಇದೆ ಅನ್ನುವಂಥದ್ದನ್ನು ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಧನಿಷ್ಠ, ಉತ್ತರಾರ್ಧದಿಂದ ರೇವತಿಯವರೆಗಿನ ನಕ್ಷತ್ರಗಳನ್ನು ಪಂಚಕಗಳು ಅಂತ ಹೇಳಿ ಕರೀತಾರೆ. ಇವುಗಳಲ್ಲಿ ದಕ್ಷಿಣ ದಿಕ್ಕಿಗೆ ಪ್ರವಾಸ ಮಾಡುವಂಥದ್ದು, ಗೃಹಾರಂಭ, ಪ್ರೇತದಾಹ, ಹುಲ್ಲು ಮತ್ತು ಕಟ್ಟಿಗೆ ಸಂಗ್ರಹ ಮಾಡುವಂಥದ್ದು, ಇನ್ನು ಮಂಚ ಮಾಡಿಸುವಂಥದ್ದು, ಪೀಠೋಪಕರಣಗಳನ್ನು ಮಾಡಿಸುವಂಥದ್ದು ಇತ್ಯಾದಿ ಕರ್ಮಗಳನ್ನು ಮಾಡಬಾರದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಅಷ್ಟಮಚಂದ್ರ ದೋಷ ಅದು ಮಹಾ ದೋಷ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಇಂತಹ ಮಹಾದೋಷವನ್ನು ಕೂಡ ನಾಶ ಮಾಡಬಲ್ಲಂತಹ ಶಕ್ತಿ ಉಳ್ಳದ್ದು ಪುಷ್ಯ ನಕ್ಷತ್ರ. ಹಾಗಾಗಿ ಈ ಪುಷ್ಯ ಬೇರೆ ನಕ್ಷತ್ರಗಳ ದೋಷವನ್ನು ನಾಶ ಮಾಡಲಿಕ್ಕೆ ಶಕ್ತವಾಗಿರುತ್ತೆ. ಹಾಗಾಗಿ ಈ ಪುಷ್ಯ ನಕ್ಷತ್ರದ ದೋಷವನ್ನು ಮಾತ್ರ ಯಾವ ನಕ್ಷತ್ರವೂ ಕೂಡ ನಾಶ ಮಾಡಲಿಕ್ಕೆ ಶಕ್ತ ಅಲ್ಲ. ಅಂದರೆ ಅಷ್ಟ ಚಂದ್ರಮ ಇದ್ರೂ ಕೂಡ ಪುಷ್ಯ ನಕ್ಷತ್ರ ಇದ್ದರೆ ಕಾರ್ಯವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಇನ್ನು ಸಿಂಹ ಎಲ್ಲ ಪ್ರಾಣಿಗಳಲ್ಲಿ ಹೇಗೆ ಬಲಿಷ್ಠವಾಗಿರುತ್ತೋ ಹಾಗೆ ನಕ್ಷತ್ರಗಳಲ್ಲೆಲ್ಲ ಪುಷ್ಯ ಬಲಿಷ್ಠವಾಗಿದೆ. ಹಾಗಾಗಿ 4, 8, 12 ಚಂದ್ರ ಮತ್ತೆ ಗೋಚಾರದಲ್ಲಿ ಅನಿಷ್ಟ ಚಂದ್ರರಿದ್ರೂ ಕೂಡ ಪುಷ್ಯದಲ್ಲಿ ಮಾಡಿದಂತಹ ಕಾರ್ಯ ಸಿದ್ಧಿಯನ್ನುಂಟು ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಕ್ರೂರ ಗ್ರಹವಿದ್ದವಾಗಿ ಅಶುಭ ಗ್ರಹದಿಂದ ಯುಕ್ತನಾಗಿದ್ರೂ ಕೂಡ ಅಥವಾ ವಿರುದ್ಧ ತಾರೆ ಇದ್ರೂ ಕೂಡ ಪ್ರತಿಕೂಲವಾಗಿದ್ದರೂ ಈ ಪುಷ್ಯ ನಕ್ಷತ್ರದಲ್ಲಿ ಮಾಡಿರುವಂತಹ ಕಾರ್ಯ ಸಿದ್ಧಿಯನ್ನು ಉಂಟು ಮಾಡುತ್ತೆ. ಆದರೆ ವಿವಾಹಕ್ಕೆ ಮಾತ್ರ ಈ ಪುಷ್ಯ ನಕ್ಷತ್ರ ಯೋಗ್ಯ ಅಲ್ಲ. ಇನ್ನು ಪುಷ್ಯ ನಕ್ಷತ್ರದಿಂದ ಸೂರ್ಯ ನಕ್ಷತ್ರದವರೆಗೆ ಮತ್ತು ಶ್ರವಣ ನಕ್ಷತ್ರದಿಂದ ಚಂದ್ರ ನಕ್ಷತ್ರದವರೆಗೆ ಎಣಿಸಿ 2 ಸಂಖ್ಯೆಯನ್ನು ಸೇರಿಸಿ 27ರಿಂದ ಭಾಗಿಸಿದಾಗ ಬರುವಂತಹ ಶೇಷಕ್ಕೆ ವಿಷ್ಕಂಭಾದಿ ಯೋಗಗಳು ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಪ್ರತಿದಿನದ ನಾವು ಯೋಗವನ್ನು ಹೇಳುವಂತಹ ಸಂದರ್ಭದಲ್ಲಿ ಯಾವ ಯಾವ ಯೋಗಗಳನ್ನು ಪರಿಗಣಿಸಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ವಿಷ್ಕಂಭ ಯೋಗ, ಪ್ರೀತಿ ಯೋಗ, ಆಯುಷ್ಮಾನ್ ಯೋಗ, ಸೌಭಾಗ್ಯ ಯೋಗ, ಶೋಭನ ಯೋಗ, ಅತಿಗಂಡ ಯೋಗ, ಸುಕರ್ಮ ಯೋಗ, ಧೃತಿ ಯೋಗ, ಶೂಲಯೋಗ, ಗಂಡಯೋಗ, ವೃದ್ಧಿಯೋಗ, ಧ್ರುವಯೋಗ, ವ್ಯಾಘಾತ ಯೋಗ, ಅರ್ಷಣ ಯೋಗ, ವಜ್ರ ಯೋಗ, ಸಿದ್ಧಿಯೋಗ, ವ್ಯತಿಪಾತ ಯೋಗ, ವರಿಯಾಣ ಯೋಗ, ಪರಿಘಯೋಗ, ಶಿವಯೋಗ, ಸಿದ್ಧಯೋಗ, ಸಾಧ್ಯಯೋಗ, ಶುಭಯೋಗ, ಶುಕ್ಲಯೋಗ, ಬ್ರಹ್ಮಯೋಗ, ಐಂದ್ರಯೋಗ, ವೈದ್ಯುತಿ ಯೋಗ ಹೀಗೆ ಕ್ರಮವಾಗಿ 27 ಯೋಗಗಳು ಪ್ರಸಿದ್ಧವಾಗಿರುವಂಥದ್ದು. ಇವು ಹೆಸರಿಗೆ ತಕ್ಕಂತೆ ಫಲವನ್ನು ಶುಭ ಫಲಗಳನ್ನು ಕೊಡುತ್ತೆ. ಇಲ್ಲಿ ಹೆಸರಿನಿಂದಲೇ ಕೆಟ್ಟ ಯೋಗ ಅಂತ ಹೇಳಿ ಗುರುತಿಸಿದ ಯೋಗಗಳಲ್ಲಿ 4 ಭಾಗ ಮಾಡಿ ಮೊದಲನೇ ಭಾಗ ಅರಿಷ್ಟಕರ ಅಂತನೂ, ಇನ್ನು ಶುಭ ಕಾರ್ಯಗಳಿಗೆ ಲಗ್ನಕ್ಕೆ ಗುರು ಇತ್ಯಾದಿ ಶುಭ ದೃಷ್ಟಿ ಇಲ್ಲದಾಗ ಅದನ್ನು ಬಿಟ್ಟು ಬಿಡುವಂಥದ್ದು ಉತ್ತಮ. ಇವುಗಳನ್ನು ವ್ಯತಿಪಾತ, ವೈದ್ಯುತಿ ಯೋಗಗಳು ಸಂಪೂರ್ಣ ವರ್ಜ್ಯ. ಹಾಗಾಗಿ ವಿಷ್ಕಂಭ ಹಾಗೆ ವಜ್ರ ಈ ಯೋಗಗಳ 3 ಘಳಿಗೆಗಳಿಗೆ, ವ್ಯಾಘಾತ 9 ಗಳಿಗೆ, ಶೂಲ 5 ಗಳಿಗೆ ಮತ್ತು ಗಂಡ ಅತಿಗಂಡಗಳಲ್ಲಿ 6 ಗಳಿಗೆ ಬಿಟ್ಟು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಇನ್ನು ಈ ಕರಣಗಳ ಬಗ್ಗೆ ನೋಡೋದಾದರೆ ಇಲ್ಲಿ ವಿಶೇಷವಾಗಿ 11 ಕರಣಗಳು ಪ್ರಸಿದ್ಧವಾಗಿ ಇರುವಂಥದ್ದು. ಇದು ಭವಕರಣ, ಬಾಳವಕರಣ, ಕೌಳವಕರಣ, ತೈತಿಲಕರಣ, ಗರಜಕರಣ, ವಣಿಜಕರಣ, ವಿಷ್ಟಿ ಅಥವಾ ಭದ್ರಕರಣ, ಶಕುನಿಕರಣ, ಇನ್ನು ಚತುಷ್ಪಾದಕರಣ, ಹಾಗೆ ನಾಗವಾನ್ಕರಣ, ಕಿಂಸುಪ್ತಕರಣ ಅನ್ನುವಂಥ 11 ಕರಣಗಳು ಇದೆ. ಇವು ಭವದಿಂದ ಭದ್ರದವರೆಗಿನ 7 ಕರಣಗಳು ಚರಣ ಕರಣಗಳು.
ಒಂದು ತಿಥಿಗೆ 2 ಕರ್ಣಗಳಂತೆ ಇವುಗಳನ್ನು ಎಣಿಸಿದ್ದಾರೆ. ಹಾಗಾಗಿನೇ ಶಕುನಿ, ಚತುಷ್ಪಾದ, ನಾಗವಾನ್ ಮತ್ತು ಕಿಂಸ್ತುಗ್ನ ಇವು 4 ಸ್ಥಿರ ಕರ್ಣಗಳು. ಇಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯ ಉತ್ತರಾರ್ಧದಿಂದ ಈ 4 ಕರ್ಣಗಳನ್ನು ಕ್ರಮವಾಗಿ ಎಣಿಸುವಂಥ ಒಂದು ಕ್ರಮ ಇದೆ. ಇಲ್ಲಿ ಶುಕ್ಲ ಪಕ್ಷ ಪ್ರತಿಪದೆಯ ಉತ್ತರಾರ್ಧಕ್ಕೆ ಕಿಂಸ್ತುಗ್ನ ಇರುತ್ತೆ. ಇನ್ನು ಕೃಷ್ಣ ಪಕ್ಷದ ಚತುರ್ದಶಿಯ ಉತ್ತರಾರ್ಧ ಶಕುನಿಕರಣ ಇರುತ್ತೆ. ಇನ್ನು ಅಮಾವಾಸ್ಯೆಯ ಪೂರ್ವಾರ್ಧದಲ್ಲಿ ಚತುಷ್ಪಾದ ಇದ್ದರೆ ಅಮಾವಾಸ್ಯೆಯ ಉತ್ತರಾರ್ಧ ನಾಗವಕರಣ ಸ್ಥಿರವಾಗಿ ಬರುತ್ತೆ ಅನ್ನುವಂಥ ಒಂದು ಪಂಚಾಂಗದ ವಿವರ ಇದೆ. ಹೀಗೆ ಶುಕ್ಲ ಪ್ರತಿಪದೆಯ ಉತ್ತರಾರ್ಧದಿಂದ ಭವಾದಿ 7 ಕರ್ಣಗಳು ತಿಥಿಗೆ 2ರಂತೆ ಎಣಿಸುವಂಥದ್ದು. ಕೊನೆಗೆ ಶಕುನಿ ಇತ್ಯಾದಿ 4 ಕರ್ಣಗಳನ್ನು ಕೃಷ್ಣ ಚತುರ್ದಶಿಯ ಉತ್ತರಾರ್ಧದಿಂದ ಶುಕ್ಲ ಪ್ರತಿಪದೆಯ ಪೂರ್ವಾರ್ಧದವರೆಗೆ ಎಣಿಸಬೇಕು. ಹೀಗೆ 11 ಕರ್ಣಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇಲ್ಲಿ ಭವಕರಣದಲ್ಲಿ ವಿಶೇಷವಾಗಿ ಸ್ಥಿರವಾದ ದೇವಾಲಯ ನಿರ್ಮಾಣ ಮಾಡುವಂಥದ್ದು, ಗೃಹ ನಿರ್ಮಾಣಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಶುಭವಾದಂತಹ ಸಮಯ ಇದು. ಹಾಗೆ ತೈತಿಲ ಕರ್ಣದಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡಬೇಕು. ಇನ್ನು ದಣಿಯನ್ನ ಅಥವಾ ಯಜಮಾನರನ್ನ ಆಶ್ರಯಿಸಲಿಕ್ಕೂ ಕೂಡ ಇದು ಶುಭವಾದಂತಹ ಒಂದು ಕರ್ಣ ಇದು. ಹಾಗೆ ಗಜಕರ್ಣದಲ್ಲಿ ಬೀಜ ಬಿತ್ತುವಂಥದ್ದು, ನೇಗಿಲು ಹೊಡೆಯುವಂಥದ್ದು ಇತ್ಯಾದಿ ಕೃಷಿ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಮಾಡಬೇಕು. ಇನ್ನು ವ್ಯಾಪಾರಾದಿ ವಾಣಿಜ್ಯ ಕಾರ್ಯಗಳನ್ನು, ಸ್ಥಿರವಾದ ಮತ್ತು ವ್ಯಾಪಾರದ ವಹಿವಾಟುಗಳೇನಿದೆ ಇದನ್ನು ವಾಣಿಜ್ಯಕರಣದಲ್ಲಿ ಮಾಡಬೇಕು. ಇನ್ನು ಭದ್ರಕರಣದಲ್ಲಿ ಮಾತ್ರ ಯಾವ ಶುಭ ಕಾರ್ಯವೂ ಕೂಡ ಯೋಗ್ಯ ಅಲ್ಲ. ಆದರೆ ಕ್ರೂರ ಕಾರ್ಯಗಳಾದಂತಹ ವಿಷ, ಘಾತಾದಿ, ನಾಶನ ಕಾರ್ಯಗಳೇನಿದೆ ಇದನ್ನು ಮಾಡಬಹುದು. ಅಂದರೆ ಈ ಬೆಳೆಗಳಿಗೆ ಕ್ರಿಮಿ ಸಂಹಾರಗಳನ್ನು ಅಂದರೆ ಕ್ರಿಮಿ ನಾಶಕಗಳನ್ನು ಸಿಂಪಡಿಸುವಂಥದ್ದಾಗಲಿ, ಮನೆಯಲ್ಲಿ ಸೊಳ್ಳೆ, ತಿಗಣೆ, ಜಿರಣೆ ಇತ್ಯಾದಿಗಳಿಗೆ ಔಷಧಿ ಹೊಡೆಯುವಂಥದ್ದನ್ನು ಕೂಡ ಈ ಒಂದು ಕಾರಣದಲ್ಲಿ ಮಾಡಬಹುದು. ಇನ್ನು ಶಕುನಿಕರಣದಲ್ಲಿ ಮಂತ್ರ ಹೇಳುವಂಥದ್ದು, ಗ್ರಹ ಪೂಜಾದಿಗಳನ್ನು ಮಾಡುವಂಥದ್ದು, ಚತುಷ್ಪಾದ ಕರಣದಲ್ಲಿ ಗೋಸೇವೆ ಮಾಡುವಂಥದ್ದು, ಬ್ರಾಹ್ಮಣ ಸೇವೆಯನ್ನು ಮಾಡುವಂಥದ್ದು, ಹಾಗೆ ರಾಜ್ಯ ಕಾರ್ಯಗಳನ್ನು ಮಾಡುವಂಥದ್ದು, ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ. ಇನ್ನು ನಾಗವಾನ್ ಕರಣದಲ್ಲಿ ಸೌಭಾಗ್ಯ ಕೆಲಸಗಳನ್ನು ಮಾಡುವಂಥದ್ದು, ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಯುದ್ಧಕ್ಕಾಗಿ ಹೊರಡುವಂಥದ್ದು, ಧೈರ್ಯ ಸಾಹಸ ಕಾರ್ಯಗಳನ್ನು ಮಾಡುವಂಥದ್ದು, ಇನ್ನು ಬುದ್ಧಿಶಕ್ತಿಯಿಂದ ಮಾಡುವಂತಹ ಕಾರ್ಯಗಳು, ವಿದ್ಯಾಭ್ಯಾಸ ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು. ಇನ್ನು ಕಿಂಸ್ತುಘ್ನ ಕರಣದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಕರಣಗಳು ಅಂತ ಹೇಳಿ ಪ್ರತಿನಿತ್ಯ ಹೇಳಿದಾಗ ಯಾವ ಯಾವ ಕರಣದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಇನ್ನು ಬಂಧುಗಳೇ, ಈ ನಕ್ಷತ್ರ ಪ್ರಕರಣವನ್ನು ಹೇಳುವಂತಹ ಸಂದರ್ಭದಲ್ಲಿ ನಾವು ಯಾವ ನಕ್ಷತ್ರದಲ್ಲಿ ಜನಿಸಿದ್ದೇವೆಯೋ ಆ ನಕ್ಷತ್ರದ ಗ್ರಹಗಳೇನಿದೆ ಅದು ನಮ್ಮ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆ ಗ್ರಹದ ಮುಖ್ಯ ಕಾರಕತ್ವವೊಂದನ್ನು ತುಂಬ ಇಷ್ಟಪಡುವಂಥದ್ದು ಇದೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಆ ಗ್ರಹದ ಕಾರಕತ್ವಗಳೇನಿದೆ ಅದಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತೇವೆ, ಅಥವಾ ಆ ಕಾರಕತ್ವವನ್ನು ಜೀವನ ಇಡೀ ನಿಭಾಯಿಸಲಿಕ್ಕೆ ಹೋರಾಡ್ತಾ ಇರ್ತಾರೆ. ಅಂಥ ಪ್ರಸಂಗಗಳು ಕೂಡ ಇದೆ. ಇಲ್ಲಿ ರವಿಯ ನಕ್ಷತ್ರಗಳಾದಂತಹ ಕೃತ್ತಿಕ, ಉತ್ತರ ಮತ್ತು ಉತ್ತರಾಷಾಢ ಈ ನಕ್ಷತ್ರಗಳಲ್ಲಿ ಏನಾದರೂ ಜನಿಸಿದರೆ ಅಂಥವರು ಅವರ ತಂದೆಯನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ತಂದೆಯವರು ಕೂಡ ಅವರನ್ನು ಅಷ್ಟೇ ಇಷ್ಟಪಡುವಂಥದ್ದಿದೆ. ಇನ್ನು ಚಂದ್ರನ ನಕ್ಷತ್ರವಾದಂತಹ ರೋಹಿಣಿ, ಹಸ್ತ ಮತ್ತು ಶ್ರವಣ ಈ ನಕ್ಷತ್ರಗಳಲ್ಲಿ ಏನಾದರೂ ಜನಿಸಿದರೆ ಅಂಥವರು ತಾಯಿಯವರನ್ನು ತುಂಬ ಇಷ್ಟಪಡ್ತಾರೆ. ಅವರಿಗೆ ತಾಯಿ ಅಂದರೆ ಇಷ್ಟ. ಹಾಗೆ ತಾಯಿಗೂ ಕೂಡ ಮಕ್ಕಳನ್ನು ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಕುಜನ ನಕ್ಷತ್ರವಾದಂತಹ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ಈ ನಕ್ಷತ್ರದಲ್ಲಿ ಏನಾದರೂ ಜನಿಸಿದರೆ ಅಂಥವರು ಸಹೋದರರನ್ನು ತುಂಬ ಇಷ್ಟಪಡ್ತಾರೆ. ಮತ್ತು ಮದುವೆಯಾದ ನಂತರದಲ್ಲಿ ಗಂಡನನ್ನು ಇಷ್ಟಪಡ್ತಾರೆ. ಗಂಡನ ಸೇವೆಯನ್ನು ಬಹಳ ವಿಶೇಷವಾಗಿ ಮಾಡ್ತಾರೆ. ಇನ್ನು ಬುಧನ ನಕ್ಷತ್ರವಾದಂತಹ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ಈ ನಕ್ಷತ್ರದಲ್ಲಿ ಏನಾದರೂ ಜನಿಸಿದರೆ ಅವರಿಗೆ ಮನಃಶಾಂತಿ ಬೇಕು, ಜೀವನದಲ್ಲಿ ಶಾಂತಿಯನ್ನು ಬಯಸುವಂಥದ್ದು. ಇನ್ನು ವಿಶೇಷವಾಗಿ ಅವರು ಸೋದರ ಮಾವನನ್ನು ಇಷ್ಟಪಡ್ತಾರೆ. ಇನ್ನು ಗುರುವಿನ ನಕ್ಷತ್ರವಾದಂತಹ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಏನಾದರೂ ಜನಿಸಿದರೆ ಅಂಥವರು ಗುರುಗಳನ್ನು ಇಷ್ಟಪಡ್ತಾರೆ. ಗುರು ಸೇವೆಯನ್ನು ಮಾಡಲಿಕ್ಕೆ ತುಂಬ ಕಾತುರದಿಂದ ಇರುತ್ತಾರೆ ಅವರು. ಇನ್ನು ಶುಕ್ರನ ನಕ್ಷತ್ರವಾದಂತಹ ಪುಬ್ಬ, ಪೂರ್ವಾಷಾಢ ಮತ್ತು ಭರಣಿ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಅಕ್ಕ ತಂಗಿಯರನ್ನು ತುಂಬ ಇಷ್ಟಪಡುವಂಥದ್ದು. ವಿವಾಹ ಆದ ನಂತರದಲ್ಲಿ ಪತ್ನಿಯನ್ನು ತುಂಬ ಇಷ್ಟಪಡ್ತಾರೆ.
ಇನ್ನು ಶನಿಯ ನಕ್ಷತ್ರವಾದಂತಹ ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ಈ ನಕ್ಷತ್ರದಲ್ಲಿ ಜನಿಸಿದರೆ ಅವರು ಕೆಲಸಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅವರಿಗೆ ಉದ್ಯೋಗವೇ ಸರ್ವಸ್ವ. ಹಾಗೆ ಅವರ ಪ್ರೀತಿ ಅವರ ಕುಟುಂಬಕ್ಕೆ ಮಾತ್ರ ಮೀಸಲಾಗಿರುತ್ತೆ. ಇನ್ನು ರಾಹುವಿನ ನಕ್ಷತ್ರವಾದಂತಹ ಆರಿದ್ರ, ಸ್ವಾತಿ, ಶತಭಿಷ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಅವರ ಅಜ್ಜಿ ತಾತರನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ಹಠದಿಂದ ಕಾರ್ಯಸಾಧನೆ ಮಾಡಲಿಕ್ಕೆ ತುಂಬ ಇಷ್ಟ ಉಳ್ಳಂಥವರು ಇವರು. ಇನ್ನು ಕೇತುವಿನ ನಕ್ಷತ್ರವಾದಂತಹ ಮಖ, ಮೂಲ, ಅಶ್ವಿನಿ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡ್ತಾರೆ. ಆದರೆ ಯಾರನ್ನೂ ಕೂಡ ಅಷ್ಟಾಗಿ ಹಚ್ಚಿಕೊಳ್ಳಲ್ಲ, ಯಾರೂ ಬೇಡ. ಹಾಗಾಗಿ ಜೀವನದಲ್ಲಿ ವಿಶೇಷವಾಗಿ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಇವರ ಗುರಿಯಾಗಿರುತ್ತೆ. ಹಾಗಾಗಿ ಬಂಧುಗಳೇ, ನೀವು ಯಾವ ನಕ್ಷತ್ರದಲ್ಲಿ ಜನಿಸಿದ್ದೀರಿ, ಇದರಲ್ಲಿ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳೇನಿದೆ, ಈ 9 ಗ್ರಹಗಳು, ಆ ಗ್ರಹಗಳ ಪ್ರಮುಖವಾದಂತಹ ಕಾರಕತ್ವಗಳನ್ನು ಆ ನಕ್ಷತ್ರ ಜಾತರು ಹೊಂದಿರ್ತಾರೆ. ಅಂತಹ ಕೆಲಸಗಳನ್ನೇ ಅವರು ಹೆಚ್ಚು ಇಷ್ಟಪಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವು ಪಂಚಾಂಗವನ್ನು ನೋಡುವಾಗ ಬರೀ ಮೇಲ್ನೋಟಕ್ಕೆ ಪಂಚಾಂಗ ಅಷ್ಟೇ ಅಲ್ಲ ಅದು, ಆದರೆ ಅದರ ಅಂಗಗಳಾದಂತಹ, ಅದರ ಒಳಭಾಗಗಳಾದಂತಹ ಇವೆಲ್ಲದರ ಕಡೆ ಗಮನವನ್ನು ಕೊಡಬೇಕು. ಆಗ ನಿಮ್ಮ ಕಾರ್ಯ ಯಶಸ್ವಿಯಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಪ್ರಗತಿ ಕಾಣುವಂತಹ ದಿನ. ಹಾಗೆ ಕೈಗೊಂಡಂತಹ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಶಾಶ್ವತವಾದ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಗತಿಗಳು ಅನುಕೂಲಕರವಾಗಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಅಂದರೆ ಎಷ್ಟೇ ಕಡಿಮೆ ಆದಾಯ ಇರಲಿ, ಎಷ್ಟೇ ಕಡಿಮೆ ದುಡ್ಡಿರಲಿ, ಅದರಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಒಂದು ವಿಶೇಷ ಯೋಜನೆ ಈ ದಿನ ಆಗುವಂಥದ್ದು. ಹಾಗೆ ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳೊಂದಿಗೆ ಹೊಸ ಪರಿಚಯಗಳಾಗಲಿ, ಆ ವ್ಯಕ್ತಿಗಳ ಭೇಟಿಯಾಗಲಿ, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿನೇ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದಿದೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಏನೋ ಒಂದು ಆಮೂಲಾಗ್ರವಾದಂಥ ಪರಿಶೀಲನೆಯನ್ನು ಮಾಡುವಂಥದ್ದು, ಆಸ್ತಿಯ ಬಗ್ಗೆ ಕೆಲವೊಂದು ಮಾಹಿತಿ ಸಂಗ್ರಹಣೆ ಇರ್ಬೋದು, ಆಸ್ತಿಯ ಒಂದು ಬೆಲೆಯಲ್ಲಾಗಲಿ, ಅದರಲ್ಲಿ ಆಗಬೇಕಾಗಿರುವಂಥ ಬದಲಾವಣೆಗಳಾಗಲಿ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆಗಲಿ ಈ ದಿನ ಹೆಚ್ಚು ಆಲೋಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ಬಗೆಹರಿಯುತ್ತೆ. ನಿಮ್ಮ ಮಾತಿನಿಂದ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡೋದ್ರಿಂದ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯ ಅಗತ್ಯತೆ ಇದೆ. ಏಕೆಂದರೆ ಹೊಸ ಯೋಜನೆಯಲ್ಲಿ ತೊಡಗಿಸ್ಕೊಳ್ಳುವಂಥ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾರಿಗೂ ಕೂಡ ಹಣ ಸಾಲವನ್ನು ಕೊಡುವಂಥದ್ದಾಗಲಿ, ಸಾಲವನ್ನು ತರುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಏಕೆಂದರೆ ಈ ಹಣದ ವ್ಯವಹಾರವೇ ಈ ದಿನ ನಿಮಗೆ ಬೇಡ, ಸ್ವಲ್ಪ ಅದರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಕುಟುಂಬದ ವಿಚಾರದಲ್ಲಾಗಲಿ ಆತುರದ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದಿದೆ. ಏನೋ ಒಂದು ಟೆಂಪ್ಟೇಷನ್, ಆದಷ್ಟು ಬೇಗ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂಥ ಸದ್ಭಾವನೆಯಿಂದ ಈ ಒಂದು ತೀರ್ಮಾನಕ್ಕೆ ಬರ್ತೀರಿ. ಆದರೆ ಅದು ಪಶ್ಚಾತ್ತಾಪ ಪಡುವಂತೆ ಆಗುತ್ತೆ. ಏಕೆಂದರೆ ಈ ಸಾಧಕ ಬಾಧಕಗಳನ್ನು ನೋಡದೆ ತೀರ್ಮಾನಕ್ಕೆ ನೀವು ಇಳಿದಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಏಕೆಂದರೆ ಅವರ ಒಂದು ಚಲನವಲನಗಳಾಗಲಿ, ಅವರು ನಿಮ್ಮ ಬಗ್ಗೆ ಹಬ್ಬಿಸುವಂಥ ಗಾಳಿ ಸುದ್ದಿಯಾಗಲಿ ಈ ದಿನ ಸ್ವಲ್ಪ ಪ್ರಖರವಾಗಿರುತ್ತೆ. ಹಾಗಾಗಿ ಅದನ್ನು ಆರಂಭದಲ್ಲೇ ನೀವು ತಡೆಯಬೇಕಾದ್ರೆ ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆ ಕೂಡ ಸಣ್ಣ ವಿವಾದ ಉಂಟಾಗುವಂಥದ್ದಿದೆ. ಅದು ಬಹಳ ಸಣ್ಣದಾಗಿ ಆರಂಭ ಆಗುತ್ತೆ, ಆದರೆ ತೀವ್ರ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಜಾಗ್ರತೆ. ಇನ್ನು ಈ ದಿನ ಉದ್ಯೋಗದ ಕೆಲಸದ ಭಾರ ಹೆಚ್ಚಾಗುತ್ತೆ, ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಮೇಲಧಿಕಾರಿಗಳಿಂದ ಏನೋ ಒಂದು ರೀತಿಯಲ್ಲಿ ಒತ್ತಡ, ಒಂದು ಕಿರುಕುಳ ನಿಮ್ಗಾಗುವಂಥದ್ದು ಇದೆ. ಇದನ್ನು ಕೆಲವರು ಸಹಿಸ್ಕೊಳ್ತಾರೆ, ಕೆಲವರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ.
ಹಾಗಾಗಿನೇ ಈ ದಿನ ಬಿಸಿ ತುಪ್ಪದಂತೆ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಿ ಇರಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಈ ದಿನ ಮಾತೃ ಸಂಬಂಧಿತವಾದಂತಹ ಅನಾರೋಗ್ಯ ಸಮಸ್ಯೆಗಳು ಕೂಡ ಇರುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ತಾಯಿಯವರ ಕಡೆ ಗಮನ ಕೊಡಿ. ತಾಯಿ ಇಲ್ಲ ಅಂತ ಹೇಳಿದ್ರೆ ತಾಯಿ ಸ್ಥಾನದಲ್ಲಿರುವಂಥ ಹಿರಿಯರ ಕಡೆ ಈ ದಿನ ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತು ಸ್ವಲ್ಪ ನೋವುಂಟು ಮಾಡುತ್ತೆ ನಿಮಗೆ. ಆದರೂ ಅದನ್ನು ತಡ್ಕೊಳ್ಳೇಬೇಕು, ವಿಧಿ ಇಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದು ಇದೆ. ಹಾಗಾಗಿ ತುಂಬ ಸಹನೆಯಿಂದ ಇರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಒಂದು ರೀತಿಯ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನೀವು ಮನೆಯಲ್ಲಿದ್ದರೂ ಕೂಡ ಏನೋ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಂತ ವ್ಯವಹಾರಗಳಲ್ಲೂ ಕೂಡ ಪೈಪೋಟಿಯನ್ನು ಎದುರಿಸುವಂತಹ ಸಂದರ್ಭ ಇದೆ. ಇದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಆ ಪರಿಸ್ಥಿತಿಯನ್ನು ತುಂಬ ನಿಯಂತ್ರಣದಲ್ಲಿ ಇಟ್ಕೊಂಡೇ ನೀವು ಸ್ಪರ್ಧೆಗೆ ಇಳಿಬೇಕಾಗತ್ತೆ. ಹಾಗಾಗಿ ಈ ದಿನ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಏನಾದರೂ ಅಲ್ಪ ಸ್ವಲ್ಪ ಜಯ ಪ್ರಾಪ್ತಿಯಾಗುತ್ತೆ. ಇಲ್ಲಾಂದರೆ ಈ ದಿನ ಭಾರಿ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ನಿಮ್ಮ ಆತ್ಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳು ಇರುವಂಥದ್ದು. ಯಾವುದೋ ಒಂದು ಮಾತು, ಮೂರನೆಯವರ ಮಾತು, ಅದು ನಿಮಗೆ ಯಾವುದೇ ಲಾಭವನ್ನು ತರಲ್ಲ. ಅಂಥ ಒಂದು ಸಣ್ಣ ವಿಚಾರಕ್ಕೆ ಈ ದಿನ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳೇ ಜಾಸ್ತಿ. ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳಿಲ್ಲ, ಹಣ ಇಲ್ಲ, ಅಥವಾ ಬೇರೆ ಇನ್ನೊಬ್ಬರ ಸಹಕಾರ ಇಲ್ಲ, ಸಮಯ ಇಲ್ಲ. ಏನೋ ಒಂದು ಕಾರಣದಿಂದ ಕೆಲಸ ಅಲ್ಲೇ ನಿಲ್ಲುವಂಥದ್ದು ಕೂಡ ಇರುತ್ತೆ. ಇಲ್ಲ, ಪ್ರಯತ್ನಪಟ್ಟು ಹಠದಿಂದ ಕೆಲಸವನ್ನು ಮುಂದುವರಿಸಿದ್ರೆ ಅದರ ಪೂರ್ಣ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಒಂದು ವೇಳೆ ಫಲ ಸಿಕ್ಕಿದ್ರೂ ಕೂಡ ನಿಮಗೆ ಸಮಾಧಾನ ಇರಲ್ಲ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನೇ ತರುವಂಥದ್ದು. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ, ಲೇವಾದೇವಿ ವ್ಯವಹಾರದಲ್ಲಿ ಅಲ್ಪ ಲಾಭ ಮಾತ್ರ ಈ ದಿನ ಇರುತ್ತೆ. ಹಾಗಾಗಿ ಅತಿಯಾಗಿ ಏನನ್ನೂ ಕೂಡ ನಿರೀಕ್ಷೆ ಮಾಡದೇ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗುವಂತೆ ನೋಡಿಕೊಳ್ಬೇಕು, ಅವರನ್ನು ಓಲೈಸಬೇಕು. ಹಾಗೆ ಯಾವುದೇ ರೀತಿಯ ಭಾವನೆಗಳಿಗೆ ದಾಸರಾಗದೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಈ ದಿನ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ದಿನ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ದಿನ. ಮನೆಯಲ್ಲಿರುವಂಥ ಹಿರಿಯರಿಂದ ಸಲಹೆ ಇದೆ, ಸಹಕಾರ ಇದೆ, ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ವೃತ್ತಿಯಲ್ಲಿ ಇದ್ದಂತಹ ಗೊಂದಲಗಳು, ಸಮಸ್ಯೆಗಳು ಈ ದಿನ ನಿವಾರಣೆಯಾಗುತ್ತೆ. ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸ್ತೀರಿ. ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಈ ದಿನ ನೀವು ಹೋರಾಟ ಮಾಡುವಂಥದ್ದು. ನಿಮ್ಮ ಜೀವನವೇ ಈ ದಿನ ಒಂದು ಹೋರಾಟದಂತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಂತ ವ್ಯವಹಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಕೊಡುವಂಥದ್ದಿದೆ. ವ್ಯಾಪಾರದ ವಿಸ್ತರಣೆಯಾಗುತ್ತೆ. ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪ ಇರುತ್ತೆ. ಜೊತೆಗೆ ಈ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು, ಒಂದು ಟೆಕ್ನಾಲಜಿಯನ್ನು ಅದರಲ್ಲಿ ಸೇರ್ಪಡೆ ಮಾಡುವಂಥದ್ದು, ಇತ್ಯಾದಿ ವಿಚಾರಗಳು ಕೂಡ ಈ ದಿನ ನಿಮಗೆ ಅನುಕೂಲವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ವಾಹನವನ್ನು ಮಾತ್ರ ಸುಸ್ಥಿತಿಯಲ್ಲಿಟ್ಕೊಂಡು ಮುಂದುವರಿರಿ. ಹಾಗೆ ಪ್ರಸಿದ್ಧ ವ್ಯಕ್ತಿಯೊಬ್ಬರ ಭೇಟಿ ಈ ದಿನ ನಿಮಗೆ ಫಲವನ್ನು ತರುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಅಲ್ಲಿ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಲಭ್ಯವಿರೋ ಅವಕಾಶದಲ್ಲೇ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಪೂರೈಸುವಂಥದ್ದಿದೆ. ಅಷ್ಟರ ಮಟ್ಟಿಗೆ ನಿಮಗೆ ಸಮಯ ಪ್ರಜ್ಞೆ ಇದೆ, ಬುದ್ಧಿವಂತಿಕೆ ಕೂಡ ಇದೆ. ಇದರಿಂದ ಎಲ್ಲರ ಮೆಚ್ಚುಗೆಯನ್ನು ಗಳಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ಕುಟುಂಬ ಸದಸ್ಯರೊಬ್ಬರು ಈ ದಿನ ಸಂಜೆಯ ವೇಳೆಗೆ ನಿಮಗೆ ಎದುರಾಗಿ ನಿಲ್ಲುವಂಥ ಸಂದರ್ಭ ಇದೆ. ಅಲ್ಲಿ ಮನಸ್ತಾಪಗಳಾಗುವಂಥ ವಿಚಾರ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು
ಕಡೆಗಾಣಿಸ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಕುಟುಂಬದ ಅವಶ್ಯಕತೆಯ ಕಡೆ ಕೂಡ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ನೀವು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಒಂದು ಸಮತೋಲನವಾದಂತಹ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಆಗಲ್ಲ. ನಿಮ್ಮ ಒಂದು ಅನಿಸಿಕೆಯಂತೆ ಫಲಗಳು ನಿಮಗೆ ಸಿಕ್ಕಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂಥ ಒಂದು ವಿಶೇಷವಾದಂಥ ಪ್ರಕರಣ ಈ ದಿನ ನಿಮಗೆ ಎದುರಾಗತ್ತೆ. ಹಾಗಾಗಿ ಎಲ್ಲವೂ ಸರಿ ಇದೆ ಅಂತ ಅಂದುಕೊಳ್ಳುವಾಗಲೇ ಏನೋ ಒಂದು ಸಮಸ್ಯೆ ಉದ್ಭವ ಆಗಿಬಿಡುತ್ತೆ. ಅನಿರೀಕ್ಷಿತವಾಗಿ ಈ ದಿನ ಸ್ವಲ್ಪ ಓಡಾಟ ಇದೆ, ಸ್ವಲ್ಪ ಪರಿಪಾಟಲು ಇರುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಇದೆ. ಯಾರು ಯಾರನ್ನು ಕೂಡ ಅರ್ಥ ಮಾಡಿಕೊಳ್ಳಲ್ಲ. ಒಬ್ಬರ ಕಾಲನ್ನು ಒಬ್ಬರು ಎಳಿಬೇಕು ಅನ್ನುವಂಥ ಕಾತುರದಲ್ಲೇ ಇರ್ತೀರಿ. ಇದರಿಂದ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ನಡತೆಯಿಂದ ಬೇರೆಯವರಿಗೆ ನೋವಾಗಬಾರ್ದು. ಆ ರೀತಿ ಇರುವಂಥದ್ದು ಬಹಳ ಸೂಕ್ತ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಕೆಲಸದಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಬಹಳ ನಿಷ್ಠೆಯ ಅಗತ್ಯತೆ ಇದೆ. ಇನ್ವಾಲ್ವ್ಮೆಂಟ್ ಬೇಕು ಈ ದಿನ. ಯಾಕೆಂದರೆ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಆದರೆ ಈ ಕೆಲಸದಲ್ಲಿ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಮನಸ್ಸನ್ನು ಅಲ್ಲಿ ನೀವು ಕೊಡಬೇಕಾಗತ್ತೆ. 100% ಕೊಡಬೇಕು ನಿಮ್ಮ ಮನಸ್ಸನ್ನು. ಹಾಗೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲಾದರೂ ಕೂಡ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಇರಬೇಕು. ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ವೈವಾಹಿಕ ಮಾತುಕತೆಗಳೇನಿದೆ ಅದು ಅಷ್ಟೊಂದು ಫಲಪ್ರದವಾಗಲ್ಲ. ಎಲ್ಲೋ ಒಂದು ಕಡೆ ಅದು ಕೂಡ ಹಿನ್ನಡೆಯನ್ನು ಅನುಭವಿಸುವಂಥದ್ದು. ಹಾಗೆ ನಿಮ್ಮ ಮಾತಾಗಲಿ ನಿಮ್ಮ ಅಭಿಪ್ರಾಯ ಆಗಲಿ ವ್ಯಕ್ತಪಡಿಸುವ ಮೊದಲು ಅದರ ಬಗ್ಗೆ ಮತ್ತೊಮ್ಮೆ ಖಚಿತ ಮಾಡಿಕೊಂಡು ಮುಂದುವರಿರಿ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಎಲ್ಲರನ್ನು ನಂಬುವಂಥದ್ದು ಇನ್ನೂ ಒಳ್ಳೆಯದಲ್ಲ. ಹಾಗಾಗಿ ಯಾರನ್ನು ಎಷ್ಟು ಬೇಕೋ ಅಷ್ಟೇ ನಂಬುವಂಥದ್ದು, ಅಷ್ಟೇ ಅವರನ್ನು ಆಶ್ರಯಿಸುವಂಥದ್ದನ್ನು ಮಾಡಿ. ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ನಿಮ್ಮ ಕೆಲಸಗಳಲ್ಲಿ. ಇಲ್ಲಾಂದರೆ ಸಮಾಧಾನವಾದರೂ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಸ್ನೇಹಿತರನ್ನು ಕೆಲವು ವಿಚಾರಗಳಿಗೆ ಈ ದಿನ ಕಾಯಿಸಬೇಡಿ. ಅವರಿಗೆ ನಿಮ್ಮ ಒಂದು ತೀರ್ಮಾನವನ್ನು ಹೇಳುವಂಥದ್ದು, ಅವರ ಮಧ್ಯೆ ಇರುವಂಥ ಈ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡುವಂಥದ್ದನ್ನು ಮಾಡಿ. ಯಾವುದಕ್ಕೂ ಕೂಡ ಮೀನಾಮೇಷ ಎಣಿಸಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ರುದ್ರದೇವರನ್ನು ಆರಾಧನೆ ಮಾಡಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ ಇರುವಂಥ ದಿನ. ಇಲ್ಲಿಯವರೆಗೆ ಏನೋ ಒಂದು ಭಯ, ಅಳುಕು, ಅಂಜಿಕೆ ಅನ್ನುವಂಥದ್ದು ಇತ್ತು. ಏನು ಮಾಡಿದ್ರೆ ಏನಾಗುತ್ತೋ ಅನ್ನುವಂಥ ಆತಂಕ ಇತ್ತು. ಆದರೆ ಈ ದಿನ ಮಾತ್ರ ನಿಮಗೆ ಎಲ್ಲಿಲ್ಲದ ಧೈರ್ಯ, ಮಂಡು ಧೈರ್ಯ, ಆತ್ಮವಿಶ್ವಾಸ ಜಾಸ್ತಿ. ಅದಕ್ಕಾಗಿಯೇ ಎಂಥದ್ದೇ ಕೆಲಸ ಆಗಲಿ ಅದು ನಷ್ಟ ಆದರೂ ಚಿಂತೆ ಇಲ್ಲ, ಕೆಲಸವನ್ನು ಕೈಗೊಳ್ಳಬೇಕು, ಕೆಲಸವನ್ನು ಮುನ್ನಡೆಸಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಈ ದಿನ ಇರುವಂಥದ್ದು. ಇದು ಸಾಧಕರಿಗೆ ಇರಬೇಕಾದಂತಹ ಒಂದು ಗುಣ. ಅದು ಈ ದಿನ ನಿಮಗೆ ಬಂದುಬಿಟ್ಟಿದೆ. ಹಾಗೆ ಈ ದಿನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಗಳನ್ನು ಕಾಣುವಂಥ ಒಂದು ಯೋಗ ಇದೆ. ಹಾಗೆ ಈ ದಿನ ಉಳಿತಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಆದರೂ ಕೂಡ ಚಿಂತೆ ಇಲ್ಲ. ಯಾಕೆಂದರೆ ಖರ್ಚು ಮಾಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ. ಯಾರಿಗಾಗಿ ಖರ್ಚು ಮಾಡ್ತೀರಿ? ನಿಮ್ಮವರಿಗಾಗಿ ಖರ್ಚು ಮಾಡ್ತೀರಿ. ನಿಮ್ಮವರ ಸಂತೋಷಕ್ಕಾಗಿ ಖರ್ಚು ಮಾಡ್ತೀರಿ. ನಿಮ್ಮವರನ್ನು ಓಲೈಸಲಿಕ್ಕಾಗಿ ಖರ್ಚು ಮಾಡ್ತೀರಿ. ಅವರನ್ನು ಕನ್ವಿನ್ಸ್ ಮಾಡಬೇಕಲ್ಲ, ಅದಕ್ಕಾಗಿ ಖರ್ಚು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಖರ್ಚಿನ ಬಾಪ್ತಿಗೆ ನಿಮ್ಮಲ್ಲೇ ಬೇರೆ ಬೇರೆ ರೀತಿಯ ಡೆಫಿನೇಷನ್ಸ್ ಅನ್ನುವಂಥದ್ದು ಇದೆ. ಒಂದು ಸಲ ಕೇಳಿದ್ರೆ ಸಾಕು, ಅದಕ್ಕೆ 10 ರೀತಿಯ ವಿವರಣೆಗಳನ್ನು ಕೊಡ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಬುದ್ಧಿ ಪ್ರಬುದ್ಧವಾಗಿದೆ. ನಿಮ್ಮ ಮಾತು ಬಹಳ ಚಾಣಾಕ್ಷತನದಿಂದ ಇರುವಂಥದ್ದು. ಹಾಗಾಗಿ ಮಾತಿನಲ್ಲೂ ಕೂಡ ಈ ದಿನ ನಿಮ್ಮನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನೀವು ಮಾಡಿಕೊಂಡಿರುವಂಥ ತಪ್ಪು ಮನಸ್ಸಿಗೆ ಬಂದಾಗ, ಅಂಥ ಒಂದು ಚಿಂತೆ ನಿಮಗೆ ಆವರಿಸ್ಕೊಂಡಾಗ ನಿಮ್ಮನ್ನೇ ನೀವು ಕಡೆಗಣಿಸ್ಕೊಳ್ತೀರಿ, ನಿಮ್ಮನ್ನೇ ನೀವು ಕೀಳಾಗಿ ಕಾಣ್ತೀರಿ. ಇಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗಿಬಿಡತ್ತೆ. ಇದ್ದಕ್ಕಿದ್ದಾಗೇ ಕಡಿಮೆ ಆಗುವಂಥದ್ದು. ಅಲ್ಲಿ
ಒಂಟಿಯಾಗಿರಬೇಕು, ಇಂಟ್ರಾವರ್ಟ್ ಆಗಿರಬೇಕು, ಯಾರೂ ಜೊತೆಗೆ ಬೇಡ, ಯಾವ ಸಂಬಂಧವೂ ಬೇಡ ಅನ್ನುವಂಥ ಒಂದು ನಿರ್ಲಿಪ್ತತೆಗೆ ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ಎರಡೂ ರೀತಿಯ ಫಲಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಆದರೆ ನಿಮಗೆ ಯಾವ ಫಲ ಬೇಕು ಅನ್ನುವಂಥದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರಿತವಾಗುತ್ತೆ. ಹಾಗಾಗಿ ಈ ದಿನ ಪ್ರಾಕ್ಟಿಕಲ್ ಆಗಿರಿ, ಉತ್ಸಾಹದಿಂದ ಇರಿ. 4 ಜನರಿಗೆ ಪ್ರಯೋಜನ ಆಗುವಂಥ ಕೆಲಸಗಳು ಈಗಾಗಲೇ ಮಾಡ್ತಾ ಇದ್ದೀರಿ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಆರಂಭ ಏನಿದೆ ಅದು ಉತ್ಸಾಹದಾಯಕವಾಗಿರುತ್ತೆ. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಹಾಗಾಗಿನೇ ಬಹಳ ಗುರುತರವಾಗಿರುವಂಥ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಮಧ್ಯದಲ್ಲಿ ಎಲ್ಲೋ ಯಾರೋ ಒಂದು ಹೇಳಿದಂಥ ಒಂದು ಸಣ್ಣ ಮಾತು, ಯಾವುದೋ ಒಂದು ಗಾಳಿ ಸುದ್ದಿ, ಯಾವುದೋ ಒಂದು ಅಭದ್ರತೆಯ ಒಂದು ಸನ್ನಿವೇಶ ಈ ದಿನ ನಿಮ್ಮನ್ನು ಡಿಮೋಟಿವೇಟ್ ಮಾಡಿಬಿಡುತ್ತೆ. ಉತ್ಸಾಹ ಇದ್ದದ್ದು ತಣ್ಣಗಾಗ್ಬಿಡುತ್ತೆ. ಕೆಲವರು ನಿಮ್ಮ ಉತ್ಸಾಹಕ್ಕೆ ತಣ್ಣೀರನ್ನೇ ಎರಚುವಂಥವರು ಕೂಡ ಇದ್ದಾರೆ. ನಿಮ್ಮ ಕಾಲೆಳೆಯುವಂಥವರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಹಾಗಾಗಿ ಅಂಥವರ ಮಧ್ಯದಲ್ಲಿ ನೀವು ನೆಲೆ ನಿಲ್ಲಬೇಕು, ಧೈರ್ಯವಾಗಿ ಎದ್ದು ನಿಲ್ಲಬೇಕು, ಭದ್ರವಾಗಿ ನೆಲೆ ಊರಬೇಕು, ಕಾಲು ಊರಬೇಕು ಅಂತ ಹೇಳಿದ್ರೆ ಈ ದಿನ ಅಸಾಧಾರಣವಾದಂತಹ ಆತ್ಮವಿಶ್ವಾಸ ಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಎಷ್ಟೋ ವೇಳೆ ನಿಮ್ಮನ್ನೇ ನೀವು ನಂಬಲ್ಲ, ಬೇರೆಯವರನ್ನು ನಂಬೋದು ಹೋಗಲಿ. ಅಂಥ ಒಂದು ಸಂದರ್ಭದಲ್ಲೇ ಕೆಲಸಗಳು ಮುಂದೆ ಸಾಗಲ್ಲ. ಇದು ನಷ್ಟಕ್ಕೆ ಕಾರಣವಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ನೀವು ವರ್ತನೆ ಮಾಡುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳೇ ಸರಿ, ನೀವು ಹೇಳಿದ್ದೇ ಒಂದು ವೇದವಾಕ್ಯ ಅನ್ನುವಂಥ ರೀತಿಯಲ್ಲಿ ಕೆಲವೊಮ್ಮೆ ವರ್ತಿಸುವಂಥದ್ದು ಕೂಡ ಇದೆ. ಆದರೆ ರಿಯಾಲಿಟಿನೇ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಈ ದಿನ ಪ್ರಾಯೋಗಿಕ ಜೀವನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಹಾಗೆ ಈ ಸದಸ್ಯರು, ಅದರಲ್ಲೂ ಕುಟುಂಬ ಸದಸ್ಯರು ವಿಶೇಷವಾಗಿ ನಿಮ್ಮ ನಿರ್ಣಯಗಳನ್ನು ಗೌರವಿಸಬೇಕು. ನಿಮ್ಮ ನಿರ್ಣಯಗಳಿಂದ ಅವರು ಸಂತೋಷ ಆಗಬೇಕು. ಅಂಥ ರೀತಿಯಲ್ಲಿ ನೀವು ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ದೃಢವಾಗಿ ಹೇಳಿ, ನೇರವಾಗಿ ಹೇಳಿ, ಧೈರ್ಯವಾಗಿ ಹೇಳಿ. ಯಾವುದೇ ಅಭಿಪ್ರಾಯ ಆದರೂ ಕೂಡ ಹೇಳುವಂಥದ್ದನ್ನು ಹೇಳಿ. ಅಲ್ಲಿಂದ ಬರುವಂಥ ಪ್ರತಿಕ್ರಿಯೆ ನಿಮಗೆ ಅದನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ. ಒಟ್ಟಾರೆ ಈ ದಿನ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಇದೆ. ಅದರಲ್ಲಿ ನೀವು ಹಿಂದೆ ಮುಂದೆ ನೋಡಬೇಡಿ. ಇನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ, ಅದನ್ನು ಕೂಡ ಮುಂದಕ್ಕೆ ಹಾಕ್ತಾ ಹೋಗಬೇಡಿ. ಹಾಗಾಗಿ ಸಮಸ್ಯೆ ಬಂದಿದೆ ಅಂದರೆ ಈ ದಿನವೇ ಅದಕ್ಕೆ ಪರಿಹಾರ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ, ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ, ಗಣಪತಿಯ ಬೆಂಬಲ ಇದೆ. ಇನ್ನೇನು ಬೇಕು? ಎಲ್ಲವೂ ಯಶಸ್ವಿಯಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಸ್ವಂತ ಚಟುವಟಿಕೆಯಲ್ಲೂ ಕೂಡ ಈ ದಿನ ಒಳ್ಳೆಯ ಉತ್ಸಾಹದಿಂದ ಇರೋದರಿಂದಲೇ ನೆಮ್ಮದಿಯನ್ನು ಕಾಣ್ತೀರಿ. ಹಾಗೆ ಈ ದಿನ ಹೊಸ ಹೊಸ ಆವಿಷ್ಕಾರಗಳು ಆಗುವಂಥದ್ದು, ಏನೋ ಒಂದು ಹೊಸತನ್ನು ಪಡ್ಕೊಳ್ತೀರಿ. ಹೊಸ ವಿಚಾರ ಅಂದರೆ ನಿಮಗೆ ಈ ದಿನ ತುಂಬ ಇಷ್ಟ. ಹೊಸ ವ್ಯಕ್ತಿಗಳ ಪರಿಚಯ ನಿಮಗೆ ಮುಂದೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಕುಟುಂಬ ಸದಸ್ಯರೊಂದಿಗೂ ಕೂಡ ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಇಲ್ಲ ಶುಭ ಕಾರ್ಯದ ಬಗ್ಗೆ ಒಂದು ಚರ್ಚೆ, ಪೂರ್ವ ಸಿದ್ಧತೆಯಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಯೋಗ ಈ ದಿನ ನಿಮಗೆ ಕೂಡಿ ಬರುತ್ತೆ. ಹಾಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಬೇರೆಯವರನ್ನು ಆಶ್ರಯಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಡಿಪೆಂಡೆನ್ಸಿ ಅನ್ನುವಂಥದ್ದೇ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು. ಪೂರ್ವ ಸಿದ್ಧತೆ ಭದ್ರವಾಗಿರಲಿ, ಭರ್ಜರಿಯಾಗಿರಲಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಎಲ್ಲೋ ಒಂದು ಕಡೆ ಆಮ್ಲ ಪಿತ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇದು ಉಲ್ಬಣ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ತೀವ್ರ ಬೇಸರ ಇಲ್ಲಿಂದ ನಿಮಗೆ ಆರಂಭ ಆಗುವಂಥದ್ದು. ಹಾಗೆ ಈ ದಿನ ಸಣ್ಣದಾಗಿ ಒಂದು ತಲೆನೋವಿರ್ಬೋದು, ಮೈಕೈ ನೋವಿರ್ಬೋದು, ಅಥವಾ ಅತಿಯಾಗಿ ಯೋಚನೆ ಮಾಡೋದ್ರಿಂದ ಈ ದಿನ ಮನಸ್ಸಿಗೂ ಕೂಡ ಸ್ವಲ್ಪ ಒತ್ತಡಗಳಿರ್ಬೋದು. ಅದನ್ನು ಈ ದಿನ ನೀವು
ನಿಯಂತ್ರಣ ಮಾಡಿಕೊಳ್ಬೇಕು, ಇಲ್ಲ ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕೆ ಇರುವಂಥದ್ದು ಒಂದೇ ಮಾರ್ಗ, ಏನಂದರೆ ಭಗವಂತನ ಧ್ಯಾನ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಸ್ವಲ್ಪ ಮೌನವಾಗಿ ಇರಬೇಕು, ವಿಶ್ರಾಂತಿ ಪಡ್ಕೊಳ್ಳಿ. ದೇಹಕ್ಕೆ ವಿಶ್ರಾಂತಿಯ ಅಗತ್ಯತೆ ತುಂಬ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ವಿಷ್ಣುವನ್ನು ಕುರಿತಾದಂತಹ ಸ್ತೋತ್ರವನ್ನು ಮನನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿರೀಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಆರಂಭ ಮಾಡ್ತೀರಿ, ನೀವು ನಿರೀಕ್ಷೆ ಮಾಡಿದಂತೆ ಫಲಿತಾಂಶಗಳನ್ನು ಅನುಭವಿಸ್ತೀರಿ. ಹಾಗಾಗಿ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಕ್ರಯ ವಿಕ್ರಯ ಮಾಡುವಂಥದ್ದು, ಅಂದರೆ ಅದನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರಗಳೇನಿದೆ, ಇದರಲ್ಲಿ ತುಂಬ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ತುಲನಾತ್ಮಕವಾಗಿ ನೀವು ಕೆಲವೊಂದು ವಿಚಾರಗಳನ್ನು ತೂಗಿ ನೋಡುವಂಥದ್ದು ಇದೆ. ಹಾಗೆ ಈ ದಿನ ಕೆಲಸಗಾರರನ್ನು ಸರಿಯಾಗಿ ನಡೆಸ್ಕೊಳ್ತೀರಿ, ಅವರ ಬೇಕು ಬೇಡಗಳನ್ನು ಗಮನಿಸ್ತೀರಿ. ಹಾಗಾಗಿ ಈ ದಿನ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿದಾಗೆ ನೀವು ಎಲ್ಲರನ್ನೂ ಕೂಡ ನಿಮ್ಮಂತೆಯೇ ಪರಿಗಣಿಸುವಂಥದ್ದು, ಸಮಭಾವದಿಂದ ನೋಡುವಂಥ ಅವಕಾಶಗಳು ತುಂಬ ಇದೆ. ಇನ್ನು ಸಾಹಿತ್ಯದಲ್ಲಿ ಯಾರು ಅಭಿರುಚಿ ಹೊಂದಿದ್ದಾರೋ ಅಂಥವ್ರಿಗೆ ಆ ಸಾಹಿತ್ಯದಲ್ಲಿ ಮುಂದುವರಿಯುವಂಥ ಅವಕಾಶ ಇದೆ. ಸಾಹಿತ್ಯದಲ್ಲಿ ಸರಸ್ವತಿ ಈ ದಿನ ಒಲಿದು ಬರ್ತಾಳೆ, ನಿಮಗೆ ಒಂದು ಕೀರ್ತಿ ಗೌರವವನ್ನು ತಂದು ಕೊಡ್ತಾಳೆ. ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಹಣ ಸಂಪಾದನೆ ಕೂಡ ಈ ದಿನ ಆಗುತ್ತೆ ನೋಡಿ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಬಹಳ ಮುನ್ನುಗ್ಗಿ ನೀವು ಧೈರ್ಯದಿಂದ ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಸಕಾಲದಲ್ಲಿ ಪೂರ್ಣಗೊಳ್ಳುವಂಥ ಕೆಲಸ ಕಾರ್ಯಗಳು ನಿಮಗೆ ಮತ್ತಷ್ಟು ಉತ್ಸಾಹವನ್ನು ತರುತ್ತೆ. ಅದೇ ನಿಮಗೆ ಮೋಟಿವೇಶನ್ ಈ ದಿನ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಯಾಕೆಂದರೆ ಅನುಕೂಲಕ್ಕೆ ತಕ್ಕಂತೆ ಈ ದಿನ ಬದಲಾವಣೆಗಳು ಬೇಕು ಅಂತ ಹೇಳಿ ಬಯಸ್ತೀರಿ. ಆದರೆ ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕು, ವರ್ಕೌಟ್ ಮಾಡಬೇಕು. ಸುಮ್ಮನೆ ಯೋಜನೆ ಹಾಕ್ಕೊಂಡ್ರೆ ಸರಿಯಲ್ಲ, ಆ ಯೋಜನೆಯನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇದಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಇರಿ ಈ ದಿನ. ಅದರಲ್ಲೂ ಈ ದಿನ ನೀವು ಮುರುಗನನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಮಸ್ಯೆಗಳು ಏನೋ ಎದುರಾಗುತ್ತೆ, ಆದರೆ ಅದನ್ನು ಅನಾಯಾಸವಾಗಿ ಎದುರಿಸುವಂಥ ಒಂದು ತಾಕತ್ತು ಕೂಡ ಇದೆ. ಹಾಗಾಗಿ ಈ ದಿನ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಬರುವಂಥ ಕಷ್ಟಗಳನ್ನು ನೀವೇ ಆಹ್ವಾನ ಮಾಡ್ತೀರಿ. ನನಗೆ ಬರಲಿ ಕಷ್ಟ, ಜವಾಬ್ದಾರಿ ನನಗೆ ಸಿಗಲಿ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನುವಂಥ ಒಂದು ಮಾತು ನಿಮ್ಮಿಂದ ಬರುತ್ತೆ. ಇದು ಕೆಲವರಿಗೆ ಪ್ರೇರೇಪಣೆ, ಕೆಲವರಿಗೆ ಮಾರ್ಗದರ್ಶನ. ಹಾಗೆ ಕೆಲವರು ನಿಮ್ಮನ್ನು ಒಂದು ರೀತಿಯಲ್ಲಿ ರೋಲ್ ಮಾಡಲಾಗಿ ಇಟ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನದಲ್ಲಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ. ಅಲ್ಲಿ ಒಂದು ಸುಳ್ಳು ಹೇಳುವಂಥದ್ದು ಅಥವಾ ಇಲ್ಲದ್ದನ್ನು ಇದೆ ಅಂತ ಹೇಳಿ ಬಣ್ಣ ಕಟ್ಟಿ ಹೇಳುವಂಥ ಒಂದು ಪ್ರಸಂಗ ಒದಗಿ ಬರ್ಬೋದು. ಏಕೆಂದರೆ ನಿಮಗೆ ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನೀವು ಮಾಡಿರುವಂಥ ಕೆಲಸ ತಪ್ಪು ಅಂತ ಹೇಳಿ ನಿಮ್ಮಿಂದ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನೀವು ಸರಿ ಅಂತ ಹೇಳೇ ಪ್ರೂವ್ ಮಾಡಲಿಕ್ಕೆ ಈ ದಿನ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥದ್ದು, ಅದಕ್ಕಾಗಿ ಹೆಚ್ಚು ಶ್ರಮ ಕೂಡ ವೆಚ್ಚವಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಹೆಸರನ್ನು ಹಾಳು ಮಾಡುವಂಥ ರಹಸ್ಯ ತಂತ್ರಗಳೇನಿದೆ, ನಿಮ್ಮ ಹಿತಶತ್ರುಗಳ ಕೈವಾಡ ಏನಿದೆ, ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಇನ್ನು ಈ ದಿನ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಸೂಕ್ತ. ಅದೇ ಮುಂದೆ ಹೋಗುತ್ತೆ, ಆದರೂ ಕೂಡ ಆದಷ್ಟು ನೀವು ಜವಾಬ್ದಾರಿಯಿಂದ ಆ ಪ್ರಯಾಣವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಉನ್ನತ ವ್ಯಾಸಂಗದಲ್ಲಿರುವಂಥವ್ರು, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿರುವಂಥ ಒಂದು ಯೋಜನೆಯಲ್ಲಿ ಇರುವಂಥವ್ರು, ಪೂರ್ವ ಸಿದ್ಧತೆಯಲ್ಲಿ ಇರುವಂಥವ್ರು ಈ ದಿನ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕ್ತೀರಿ. ಹಾಗಾಗಿ ನಿಮ್ಮ
ನಾಳಿನ ಒಂದು ಜೀವನ ಸೌಧ ಏನಿದೆ ಅದು ಈ ದಿನದ ಅಡಿಪಾಯದ ಮೇಲೆ ನಿಲ್ಲುವಂಥದ್ದು. ಹಾಗಾಗಿ ಭದ್ರವಾದ ಬುನಾದಿಯನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಭೈರವನನ್ನು ಧ್ಯಾನ ಮಾಡಿ, ರುದ್ರನನ್ನು ಸ್ಮರಣೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ವಿಶೇಷತೆಗಳು ಇರುವಂಥ ದಿನ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿನ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ತುಂಬ ಕಾತುರದಲ್ಲಿ ಇರ್ತೀರಿ. ಏನೋ ಒಂದು ಕ್ಯೂರಿಯಾಸಿಟಿ, ಏನೋ ಒಂದು ಕುತೂಹಲಕಾರಿಯಾದಂಥ ವಿಚಾರ, ಇದನ್ನು ತುಂಬ ಗಮನ ಇಟ್ಟು ಆ ಕೆಲಸ ಆಗಲೇಬೇಕು, ಆ ಒಂದು ವಿಚಾರ ನನಗೆ ದಕ್ಕಲೇಬೇಕು ಅಂತ ಹೇಳಿ ಈ ದಿನ ಪ್ರಯತ್ನವನ್ನು ಮುಂದುವರಿಸ್ತೀರಿ. ಆದರೆ ಬಹಳ ಬೇಗ ನಿಮ್ಮ ಈ ರಹಸ್ಯ ಕಾರ್ಯಾಚರಣೆ ಬಯಲಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇದ್ದರೆ ಈ ದಿನ ನಿಮ್ಮ ಒಂದು ಸ್ಥಾನವನ್ನು, ನಿಮ್ಮ ಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂತಹ ಹಿತಶತ್ರುಗಳ ಬಗ್ಗೆ ಗಮನ ಇರಲಿ. ಅವರು ಹೇಳಿದಂತೆ ಕೇಳಬೇಡಿ, ಅವರ ಸಲಹೆಗಳನ್ನು ಒಪ್ಪಬೇಡಿ ಈ ದಿನ. ಏಕೆಂದರೆ ನಿಮಗೆ ಅದು ವರ್ಕೌಟ್ ಆಗುತ್ತೋ ಇಲ್ವೋ. ಹಾಗಾಗಿನೇ ನಿಮ್ಮ ಒಂದು ಕೆಲಸ ಕಾರ್ಯಗಳು, ನಿಮ್ಮ ಮನೆತನದ ಗೌರವ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿಂದ ಬರಬೇಕಾದಂಥ ಫಲಿತಾಂಶ, ಇದರ ಕಡೆಗೆ ಸದಾ ಗಮನ ಕೊಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಆತ್ಮೀಯರೊಂದಿಗೆ ಏನೋ ಒಂದು ಕಾರಣಕ್ಕೆ ವಿವಾದವನ್ನು ಉಂಟು ಮಾಡ್ಕೊಳ್ತೀರಿ. ಹಾಗಾಗಿ ವಾದ ಪ್ರತಿವಾದಗಳು ಬೇಡ. ಹಾಗೆ ನಾನೇ ಸರಿ, ನಾನೇ ಶ್ರೇಷ್ಠ ಅನ್ನುವಂಥ ಒಂದು ಧೋರಣೆ ಕೂಡ ಈ ದಿನ ಕೈ ಬಿಡಬೇಕಾಗತ್ತೆ. ಹಾಗೆ ಎಲ್ಲ ಕೆಲಸಗಳು ಕಾರ್ಯಗಳು ಕೂಡ ಸುಗಮವಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಹೊಂದಾಣಿಕೆ ಬೇಕು, ತಾಳ್ಮೆ ಬೇಕು. ಇದೆರಡೂ ಬಹಳ ಮುಖ್ಯವಾಗಿ ಈ ದಿನ ನೀವು ಅನುಸರಣೆ ಮಾಡಬೇಕಾಗಿರುವಂಥ ಒಂದು ವಿಚಾರ. ಇನ್ನು ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಿ ಕೈ ಸುಟ್ಕೊಳ್ತೀರಿ. ಹಾಗಾಗಿ ಅಂಗೈ ತೋರಿಸಿ ಅವಲಕ್ಷಣ ಅಂತ ಹೇಳಿ ಅನ್ನಿಸ್ಕೊಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಸಲಹೆಯ ಮಾರ್ಗದರ್ಶನ ಆದಷ್ಟು ಈ ದಿನ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ಯಾರಾದರೂ ಕೇಳಿದ್ರೆ ಮಾತ್ರ ನಿಮ್ಮ ಸಲಹೆ ಕೊಡಿ, ಇಲ್ಲಾಂದರೆ ಆ ಸಲಹೆಗಳು ನಿಮ್ಮ ಬತ್ತಳಿಕೆಯಲ್ಲೇ ಇರಲಿ. ಹಾಗೆ ಈ ದಿನ ಕುಟುಂಬಸ್ಥರೊಬ್ಬರ ನಡವಳಿಕೆ, ಅವರ ಮಾತು ನಿಮಗೆ ಬೇಸರವನ್ನು ತರಬಹುದು. ಇದು ನೀವು ಅನಿರೀಕ್ಷಿತವಾಗಿ ಎದುರಿಸಬೇಕಾಗಿರುವಂಥದ್ದು. ಯಾಕೆಂದರೆ ಅಂತಹ ಕುಟುಂಬ ಸದಸ್ಯರಿಂದ ಅಂಥದ್ದನ್ನು ನೀವು ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ಈ ದಿನ ಅದು ಆಗೇ ಹೋಗುತ್ತೆ. ಹಾಗಾಗಿನೇ ಈ ವಸ್ತುಸ್ಥಿತಿಗಳೇನಿದೆ ಅದು ಕಾಲಕಾಲಕ್ಕೆ ಬದಲಾವಣೆಗೆ ಒಳಪಟ್ಟಿದೆ ಅನ್ನುವಂಥ ಸತ್ಯ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಒಟ್ಟಾರೆ ಒಂದು ಜ್ಞಾನೋದಯ ಆಗುವಂಥ ಒಂದು ವಿಶೇಷ ದಿನ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಧ್ಯಾನವನ್ನು ಮಾಡಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಪ್ರಮುಖವಾದಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜಯಗಳಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದು ಸ್ಥಿರವಾದ ಫಲಿತಾಂಶವನ್ನು ಮುಂದೆ ನಿಮಗೆ ಕೊಡುತ್ತೆ. ಹಾಗೆ ನಿಮ್ಮ ಮಾತಿನಿಂದ, ನಿಮ್ಮ ಕೆಲಸದಿಂದ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಅಭಿಪ್ರಾಯಗಳಿಂದ ಈ ದಿನ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಇದು ನಿಮ್ಮ ಆತ್ಮಗೌರವವನ್ನು ಕೂಡ ಹೆಚ್ಚಿಸುವಂಥ ಒಂದು ಪ್ರಯತ್ನ. ಹಾಗೆ ಈ ದಿನ ಒಡಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದರೆ ಅದನ್ನು ಬಹುಬೇಗ ನೀವು ತೀರ್ಮಾನ ಮಾಡಿಕೊಳ್ಳಿ. ಆ ಭಿನ್ನಾಭಿಪ್ರಾಯವನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆ ಪ್ರಯತ್ನ ನಿಮ್ಮಿಂದಲೇ ಆಗಬೇಕು. ಬೇರೆಯವರು ಬಂದು ಅದನ್ನು ನಿವಾರಣೆ ಮಾಡಲ್ಲ. ನಿಮಗೆ ಬೇಕು ಅನಿಸಿದ್ರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿ, ಇಲ್ಲಾಂದರೆ ಆ ಒತ್ತಡದಲ್ಲೇ ನೀವು ಬಹುಕಾಲ ಬಳಲಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಮನಸ್ಥಿತಿ ಏನಂದರೆ ನಿರಾಳವಾಗಿ ಇರಬೇಕು, ಒಂದು ಶಾಂತಿ ಸೌಹಾರ್ದಯುತವಾಗಿರಬೇಕು ಅನ್ನುವಂಥದ್ದನ್ನು ಮನಸ್ಸು ಬಯಸತ್ತೆ. ಹಾಗಾಗಿ ಅಂತಹ ಅಹಿತಕರವಾದಂಥ ಘಟನೆಗಳು ಬಂದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ಹಿರಿಯರಿಂದ ನಿರೀಕ್ಷಿತ ಒಂದು ಸಲಹೆ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದು, ಏನೋ ಒಂದು ಸಹಕಾರ ನಿಮಗೆ ಸಿಕ್ಕತ್ತೆ ಈ ದಿನ. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಗೌರವ ಮಾನ್ಯತೆ ಸಿಕ್ಕುವಂಥದ್ದು ಇದೆ. ಭಗವಂತನ ಸೇವೆ ಆರಾಧನೆ ಇದೇ ನಿಮಗೆ ಒಂದು ರೀತಿಯಲ್ಲಿ ಉನ್ನತ ಸ್ಥಾನಮಾನವನ್ನು ಕಲ್ಪಿಸ್ಕೊಡುತ್ತೆ. ನಿಮ್ಮ
ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.